ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾನು ರಾಘವ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ಫೇಮಸ್ ಇಂಡಿಕೇಟರ್ ಬಗ್ಗೆ ಮಾತಾಡೋಣ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ದು ಇಂಡಿಕೇಟರ್ ಇದು. ಲಕ್ಸ್ ಅಲ್ಗೋ ದವ್ರದ್ದು ಸ್ಮಾರ್ಟ್ ಮನಿ ಇಂಡಿಕೇಟರ್ ತುಂಬಾ ಫೇಮಸ್ ಇಂಡಿಕೇಟರು. ಆಲ್ಮೋಸ್ಟ್ ತುಂಬಾ ಜನ, ಎಷ್ಟೋ ಸಾವಿರ, 50-60 ಸಾವಿರ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ರಿಯಲ್ ಆಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಇವತ್ತು ನಾವು ಬ್ಯಾಕ್ ಟೆಸ್ಟ್ ಮಾಡೋಣ. ಸೊ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾ ಇರ್ತೀರ. ಸೊ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ, ಮತ್ತೆ ವಾಪಸ್ಸು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ, BOS ಕೊಡುತ್ತೆ. ಸೊ ಇಲ್ಲಿಂದ ನಾವು ಬ್ಯಾಕ್ ಟೆಸ್ಟ್ ಮಾಡ್ತಾ ಮಾಡ್ತಾ ಬರೋಣ. ಸೊ ಸ್ಕ್ರೀನು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಸ್ಕ್ರೀನಲ್ಲಿ ಇಲ್ಲಿ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಫಸ್ಟ್. ಸೊ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡಿದೆ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಮಾರ್ಕೆಟು ಕೆಳಗಡೆ ಹೋಗಿ ಮತ್ತೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಸೊ ಮತ್ತೆ ಕೆಳಗಡೆ ಮಾರ್ಕೆಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಸೊ ಅದನ್ನ ಬ್ರೇಕ್ ಮಾಡಿ ವಾಪಸ್ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಸೊ ಇಲ್ಲಿ ತುಂಬಾ ಜನ ಆರ್ಡರ್ ಬ್ಲಾಕ್ ಇರುತ್ತೆ, ಎಲ್ಲ ತೋರಿಸಿರುತ್ತೆ, ಇಲ್ಲಿ ವೇಟ್ ಮಾಡ್ತಾರೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ ಅಂದ ತಕ್ಷಣ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತ ಈ ಆರ್ಡರ್ ಬ್ಲಾಕ್ ಒಳಗಡೆ ಬೈ ಮಾಡಕ್ ಹೋಗ್ತಾರೆ. ಬಟ್ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗಿದೆ. ಸೊ ಇಲ್ಲಿ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು, ಸೆಲ್ ಸೈಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು, ವಾಪಸ್ ಮಾರ್ಕೆಟು ಮೇಲ್ಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ವಾಪಸ್ ಮಾರ್ಕೆಟು ಮತ್ತೆ ಕೆಳಗಡೆ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ಇಲ್ಲಿ ಮತ್ತೆ BOS ಕೊಟ್ಟಿದೆ. ಸೊ ಹಾಗೆ ಮಾರ್ಕೆಟು ಕೆಳಗಡೆ ಹೋಗಿ BOS ಮತ್ತೆ ಫಾರ್ಮ್ ಮಾಡಿದೆ, ಮತ್ತೆ BOS. ಸೊ ಒಂದೊಂದು ನಿಮಗೆ ಎಂಟ್ರಿ ಸಿಗುತ್ತೆ, ಸಿಗಲ್ಲ ಅಂತ ಅಲ್ಲ, ಬಟ್ ಈ ಥರ ಲಾಸ್ಟಲ್ಲಿ ಮಾರ್ಕೆಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ವಾಪಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ ಮಾರ್ಕೆಟು. ಸೊ ಆರ್ಡರ್ ಬ್ಲಾಕಲ್ಲಿ ನೀವು ಟ್ರೇಡ್ ತೊಗೊಂಡ್ರೆ ಕೆಲವೊಂದು ಟ್ರೇಡ್ ಸಕ್ಸಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ವಾಪಸ್ ಮಾರ್ಕೆಟು ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಮತ್ತೆ ಕೆಳಗಡೆ ಮೇಲ್ಗಡೆ ಹೋಗಿ ಇಲ್ಲೆಲ್ಲೋ ನಮಗೆ ಆರ್ಡರ್ ಬ್ಲಾಕ್ ಇರುತ್ತೆ. ನಾವು ಯಾವಾಗಿನ ತನಕ ಸ್ವಂತ ಮಾರ್ಕ್ ಮಾಡಕ್ಕೆ ಕಲಿಯಲ್ವೋ ಆವಾಗಿನ ತನಕ ನಮಗೆ ಮಾರ್ಕೆಟ್ ಅರ್ಥ ಆಗಲ್ಲ. ಸೊ ಇಂಡಿಕೇಟರ್ ಪ್ರಕಾರನೇ ನಮ್ಮ ಮೈಂಡು ವರ್ಕ್ ಮಾಡ್ತಾ ಇರುತ್ತೆ. ಈ ಸೆಲ್ಲಿಂಗ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಸೊ ಮಾರ್ಕೆಟು ಇಲ್ಲಿ ಆರ್ಡರ್ ಬ್ಲಾಕು ಬರೋವರೆಗೂ ನಾವು ಕಾಯ್ತೀವಿ, ಬಟ್ ಮಾರ್ಕೆಟು ಕೆಳಗಡೆನೆ ಹೋಗ್ತಾ ಇದೆ. BOS ಇಲ್ಲಿ ಕೊಟ್ಟಿದೆ, BOS ಆಗಿದೆ ಅಂತ ಇಲ್ಲಿ ಆರ್ಡರ್ ಬ್ಲಾಕ್ ತೋರಿಸಿದೆ, ಮತ್ತೆ ಸೆಲ್ ಮಾಡ್ತೀವಿ, ಮತ್ತೆ ಮಾರ್ಕೆಟು ಕೆಳಗಡೆ ಹೋಗೋ ಥರ ನಾಟಕ ಮಾಡಿ ಮಾರ್ಕೆಟು ಮತ್ತೆ ಸ್ಟಾಪ್ ಲಾಸ್ ಆಗಿದೆ. ಮತ್ತೆ ಮೇಲ್ಗಡೆ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ವಾಪಸ್ಸು ಇಲ್ಲಿ ಆರ್ಡರ್ ಬ್ಲಾಕ್ ಒಳಗಡೆ ಬಂದಿಲ್ಲ. ಸೊ ಇಲ್ಲಿ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮೇಲ್ಗಡೆ ಕೊಟ್ಟಿದೆ, ಕೆಳಗಡೆ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಏನು ತುಂಬಾ ಕನ್ಫ್ಯೂಷನ್, ಎಲ್ಲಿ ಬೈ ಮಾಡೋದು ಎಲ್ಲಿ ಸೆಲ್ ಮಾಡೋದು ಅಂತ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಆಗಲ್ಲ. ಸೊ ಇಲ್ಲಿ ಮತ್ತೆ ನೀವು ನೋಡಬಹುದು, ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ವಾಪಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ವಾಪಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ, ಮತ್ತೆ ಮೇಲ್ಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಸೊ ನಾನು ಫಾರೆಕ್ಸ್ ಗೋಲ್ಡ್ ಚಾರ್ಟ್ ಅಲ್ಲಿ ಇದ್ದೀನಿ, XIU USD 5 ಮಿನಿಟ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ 5 ಮಿನಿಟ್ ಅಲ್ಲಿ ಮಾರ್ಕೆಟು ಲಕ್ಸ್ ಅಲ್ಗೋ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂಡಿಕೇಟರ್ ಯಾವ ತರ ವರ್ಕ್ ಆಗುತ್ತೆ ಅಥವಾ ಆಗಲ್ವೋ ಅಂತ ನಾವು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದೀವಿ. ಸೊ ಈ ತರ ಪದೇ ಪದೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತಾ ಇದ್ರೆ ನೀವು ಎಲ್ಲಿ ಬೈ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ ಅದೇ ಕನ್ಫ್ಯೂಷನ್ ಇಂಡಿಕೇಟರ್ಗಳು ಮಾಡೋದು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಮೇಲ್ಗಡೆ ಕೊಟ್ಟಿದೆ, ಇಲ್ಲಿ ಕೆಳಗಡೆ ಆರ್ಡರ್ ಬ್ಲಾಕ್ ಇರುತ್ತೆ, ಬೈ ಮಾಡಕ್ ಹೋಗ್ತೀರಾ, ಮಾರ್ಕೆಟು ಒಂದು 4-5 ಕ್ಯಾಂಡಲ್ ಮೇಲ್ಗಡೆ ಹೋಗೋ ತರ ಮಾಡಿ ವಾಪಸ್ ಮತ್ತೆ ಸ್ಪೀಡ್ ಆಗಿ ಬಂದು ಸ್ಟಾಪ್ ಲಾಸಸ್ನ ಹಿಟ್ ಮಾಡುತ್ತೆ. ಸೊ ಮತ್ತೆ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ವಾಪಸ್ ಕೆಳಗಡೆ ಬಂದಿದೆ, ಇಲ್ಲಿ ನಿಮಗೆ ಎಂಟ್ರಿನೇ ಸಿಗಲಿಲ್ಲ, BOS ಫಾರ್ಮ್ ಮಾಡಿ ಎಂಟ್ರಿ ಸಿಗಲಿಲ್ಲ. ಸೊ ಕಾರಣ ಗೊತ್ತಿಲ್ಲ ಅಂತ ತುಂಬಾ ಜನ ಅನ್ಕೋತಾರೆ, ಬಟ್ ಪ್ರತಿಯೊಂದಕ್ಕೂ ಇಲ್ಲಿ ಕಾರಣ ಇರುತ್ತೆ, ಕಾರಣ ಇಲ್ಲದೆ ಇಲ್ಲಿ ಏನೂ ಆಗಲ್ಲ. ಸೊ ಆ ಕಾರಣನ ಫೈಂಡ್ ಔಟ್ ಮಾಡ್ತಾ ನಾವು ಹೋದ್ರೆ ಇಲ್ಲಿ ನಮಗೆ
ಮಾರ್ಕೆಟ್ ಏನು ಫಾರ್ಮ್ ಮಾಡಿದೆ, ಇಲ್ಲಿ ಬ್ರೇಕರ್ ಬ್ಲಾಕ್ ಫಾರ್ಮ್ ಆಗಿದೆ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಈ ಬ್ರೇಕರ್ ಬ್ಲಾಕು ಅಂತ ತುಂಬಾ ಜನಕ್ಕೆ ಏನು ಅಂತ ಗೊತ್ತಿರಲ್ಲ. ಸೊ ಬ್ರೇಕರ್ ಬ್ಲಾಕ್ ಯಾಕೆ ಆಯ್ತು, ನಾವು ಅಲ್ಲಿಂದ ಟ್ರೇಡ್ ತಗೋಬಹುದಾ ಅಂತ ಅನ್ನೋದು ಗೊತ್ತಿರಲ್ಲ. ಸೊ ಮತ್ತೆ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ವಾಪಸ್ ಮೇಲ್ಗಡೆ ರೀಟ್ರೆಸ್ ಹಾಕ್ಲಿಲ್ಲ. ಸೊ ಇಲ್ಲಿ ಮತ್ತೆ ಕೆಳಗಡೆ ಮೇಲ್ಗಡೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ ಇಲ್ಲಿ. ಸೊ ಮತ್ತೆ ನೀವು ಬೈ ಮಾಡಕ್ ಹೋಗ್ತೀರಾ, ಮತ್ತೆ ಸ್ಟಾಪ್ ಲಾಸಸ್ ಆಗುತ್ತೆ, ಮತ್ತೆ ಕೆಳಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ಮತ್ತೆ ಇಲ್ಲಿ ಮೇಲ್ಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ಮತ್ತೆ ಕೆಳಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಈ ತರ ಮಾಡ್ತಾ ಮಾಡ್ತಾ ಬೈ ಮಾಡೋದು ಸೆಲ್ ಮಾಡೋದು ಬೈ ಮಾಡೋದು ಏನು ಅರ್ಥ ಆಗಲ್ಲ. ಸೊ ಕೊನೆಗೆ ಏನ್ ಮಾಡ್ತೀವಿ, ಇಂಡಿಕೇಟರ್ ಸರಿ ಇಲ್ಲ ಅಂತ ನಾವು ಮತ್ತೆ ಡಿಲೀಟ್ ಮಾಡ್ತೀವಿ. ಸೊ ಮತ್ತೆ ಬೇರೆ ಇಂಡಿಕೇಟರ್ನ ಹುಡುಕ್ತೀವಿ ಯಾವುದು ನಮ್ಮ ಪ್ರಕಾರ ವರ್ಕ್ ಮಾಡ್ತಾ ಇದೆ ಅಂತ. ಸೊ ಯಾವುದು ಇಂಡಿಕೇಟರ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಥವಾ ICT ಕಾನ್ಸೆಪ್ಟ್ ತಗೊಂಡ್ರೆ ಯಾವುದು ಕರೆಕ್ಟ್ ಆಗಿ ವರ್ಕ್ ಮಾಡಲ್ಲ. ಕರೆಕ್ಟ್ ಆಗಿ ವರ್ಕ್ ಮಾಡೋದು ಮಾತ್ರ ನಮ್ಮ ಮೈಂಡ್. ನೀವು ನೀಟಾಗಿ ಕಲ್ತಿದ್ರೆ ಮೈಂಡು ನೀಟಾಗಿ ಹೋಮ್ ವರ್ಕ್ ಎವ್ರಿ ಡೇ ಹೋಮ್ ವರ್ಕ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ಯಾವುದೇ ಇಂಡಿಕೇಟರ್ ಇಲ್ಲದೆ ನಿಮ್ಮ ಮೈಂಡ್ ಏನು ಮಾಡುತ್ತೆ ಅದನ್ನ ಐಡೆಂಟಿಫೈ ಮಾಡಕ್ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಬ್ರೇಕರ್ ಬ್ಲಾಕ್ ಅಂತ ನಾನು ಐಡೆಂಟಿಫೈ ಮಾಡಿದೆ. ಸೊ ಯಾಕೆ ಐಡೆಂಟಿಫೈ ಮಾಡಿದೆ ಅನ್ನೋದು ಸ್ವಂತ ಯಾವುದೇ ಇಂಡಿಕೇಟರ್ ಇಲ್ಲದೆ ಸ್ವಂತ ಕಲ್ತ್ರೇನೆ ನಮಗೆ ಆ ಥರ ಐಡೆಂಟಿಫೈ ಮಾಡಕ್ ಬರೋದು. ಸೊ ಪದೇ ಪದೇ ಮೇಲ್ಗಡೆ ಹೋದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ, ಕೆಳಗಡೆ ಬಂದ್ರು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ. ಸೊ ಬೈ ಮಾಡೋದ ಸೆಲ್ ಮಾಡೋದ ಏನೇನು ಅರ್ಥ ಆಗಲ್ಲ ಇದರಲ್ಲಿ. ಸೊ ಓನ್ಲಿ ಇದು ಈ ಲಕ್ಸ್ ಅಲ್ಗೋ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂಡಿಕೇಟರ್ ಏನ್ ತೋರಿಸುತ್ತೆ, ಓನ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ತೋರಿಸುತ್ತೆ. ಸೊ ಇಲ್ಲಿ ನಮಗೆ ಇಂಡ್ಯೂಸ್ಮೆಂಟ್ ತೋರಿಸೋದೇ ಇಲ್ಲ ಮಾರ್ಕೆಟ್. ಇಂಡ್ಯೂಸ್ಮೆಂಟ್ ಮೇಜರ್ ಮಾರ್ಕೆಟ್ಗೆ ಬೇಕಾಗಿರೋದು, ಇಂಡ್ಯೂಸ್ಮೆಂಟ್ ತೋರಿಸಲ್ಲ, ಲಿಕ್ವಿಡಿಟಿ ತೋರಿಸಲ್ಲ. ಸೊ ಲಿಕ್ವಿಡಿಟಿ ಎಲ್ಲಿದೆ ಅಂತ ಮಾರ್ಕೆಟ್ಗೆ ಓನ್ಲಿ ಆರ್ಡರ್ ಬ್ಲಾಕು ತೋರಿಸುತ್ತೆ. ಸೊ ಆರ್ಡರ್ ಬ್ಲಾಕ್ ಬಂದ ತಕ್ಷಣ ನಾವು ಬೈ ಅಥವಾ ಸೆಲ್ ಮಾಡ್ತೀವಿ. ಬೈ ಆರ್ಡರ್ ಬ್ಲಾಕ್ ಅಲ್ಲಿ ಬೈ ಮಾಡ್ತೀವಿ, ಸೆಲ್ ಆರ್ಡರ್ ಬ್ಲಾಕ್ ಅಲ್ಲಿ ಸೆಲ್ ಮಾಡ್ತೀವಿ. ಎಲ್ಲಿ ಲಿಕ್ವಿಡಿಟಿ ಇದೆ, ಎಲ್ಲಿ IDM ಆಗಬೇಕು, ಇಂಡ್ಯೂಸ್ಮೆಂಟ್ ಆಗಬೇಕು, ಅದೇನು ಇದು ಮಾರ್ಕೆಟು ಇಂಡಿಕೇಟರ್ ತೋರಿಸೋದೇ ಇಲ್ಲ. ಸೊ ಹೀಗಾಗಿ ನಾವು ಈ ಇಂಡಿಕೇಟರ್ ಬಳಸೋದ್ರಿಂದ ಟ್ರ್ಯಾಪ್ ಆಗ್ತೀವಿ, ತುಂಬಾನೇ ಟ್ರ್ಯಾಪ್ ಆಗ್ತೀವಿ. ಸೊ ಇಲ್ಲಿ ನೀವು ನೋಡಬಹುದು ಫಾರ್ ಎಕ್ಸಾಂಪಲ್ ತುಂಬಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಮೇಲ್ಗಡೆ ಹೋಗಿ ವಾಪಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಸೊ ಮತ್ತೆ ಕೆಳಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಹೀಗಾದ್ರೆ ನೀವು ಬೈ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ ಅದೇ ಕನ್ಫ್ಯೂಷನ್ ನಲ್ಲಿ ನೀವು ಇರ್ತೀರಾ. ಸೊ ಕಲಿಯೋದು ಫೋಕಸ್ ಬಿಟ್ಬಿಟ್ಟು ಇಂಡಿಕೇಟರ್ ಹಿಂದೆ ಬಿದ್ದು 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 ಪ್ರತಿ ದಿನಾನು ಸ್ಟಾಪ್ ಲಾಸ್ ಹಿಟ್ ಆಗಿ ಒಂದಿನ ಏನಾಗುತ್ತೆ, ಅಯ್ಯೋ ಏನ್ ಮಾಡಿದ್ರು ಟ್ರೇಡಿಂಗ್ ತಲೆಗೆ ಹತ್ತಿಲ್ಲ. ನೀವು ಸ್ವಂತ ಮಾರ್ಕ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿರಲ್ಲ ಒಂದು, ಇನ್ನೊಂದು ಇಂಡಿಕೇಟರ್ನೇ ನಂಬಿ ಟ್ರೇಡ್ ಮಾಡ್ತೀರಾ ಇನ್ನೊಂದು, ಅದೇ ಫಾಲ್ಟ್. ಸೊ ಯಾವಾಗಿಂದ ನೀವು ಸ್ವಂತ ಯಾವುದೇ ಇಂಡಿಕೇಟರ್ ಇಲ್ಲದೆ ಸ್ವಂತ ಮಾರ್ಕ್ ಮಾಡೋದನ್ನ ನೀವು ಕಲ್ತಾಗ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ನಿಮಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಇಲ್ಲಿ ನಮಗೆ ಮೇಲ್ಗಡೆಯಿಂದ ಬಂತು, ಲೋವರ್ ಲೋ ಮಾಡ್ತು, ಲೋವರ್ ಹೈ ಮಾಡ್ತು, ಇದನ್ನ ಬ್ರೇಕ್ ಮಾಡಿ ಅದಾದ ನಂತರ ಮಾರ್ಕೆಟ್ ಏನ್ ಮಾಡಿದೆ, ಇದು ಇಮಿಡಿಯೇಟ್ ಆಗಿ ನಮಗೆ ಕನ್ಫರ್ಮೇಶನ್ ಆಗೋದಿಲ್ಲ, ಲೋವರ್ ಲೋ ಲೋವರ್ ಹೈ. ಸೊ ಪ್ರತಿಯೊಂದು ಬ್ರೇಕ್ ಆಗಿರೋದು ಲೋವರ್ ಲೋ ಲೋವರ್ ಹೈ ಆಗಿರಲ್ಲ. ಯಾವಾಗ ಮಾರ್ಕೆಟ್ ಇಂಡ್ಯೂಸ್ಮೆಂಟ್ ಕೊಡುತ್ತೋ ಆವಾಗ ಮಾತ್ರ ನಮಗೆ ಲೋವರ್ ಲೋ ಲೋವರ್ ಹೈ ಕನ್ಫರ್ಮೇಶನ್ ಆಗುತ್ತೆ. ಎಲ್ಲಿ ಮಾರ್ಕ್ ಮಾಡೋದು ಏನ್ ಮಾರ್ಕ್ ಮಾಡೋದು ಯಾರಿಗೂ ಗೊತ್ತಿರಲ್ಲ. ಸೊ 1 hour ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದಾಗ ನಮಗೆ ಇಲ್ಲಿ ಮಾರ್ಕೆಟು ಕೆಳಗಡೆ ಬ್ರೇಕ್ ಮಾಡಿದೆ, ಮೇಜರ್ ಆಗಿ ಇಂಡ್ಯೂಸ್ಮೆಂಟು ಕೊಟ್ಟಿದೆ. ಸೊ ಇಂಡ್ಯೂಸ್ಮೆಂಟ್ ಆದ ನಂತರ ನಾವು ಇದನ್ನ ಏನಂತ ಕನ್ಫರ್ಮೇಶನ್ ಮಾಡ್ತೀವಿ, ಇದು ನಮ್ಮ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಮಾರ್ಕೆಟು ನಾವು ಸ್ವಂತ ಮಾರ್ಕ್ ಮಾಡೋದು ಕಲ್ತಿದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ,
ನಾವು ನಮ್ಮ ಆರ್ಡರ್ ಬ್ಲಾಕ್ ಮತ್ತೆ ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ತೀವಿ. ಆರ್ಡರ್ ಬ್ಲಾಕ್ ಗೆ ಮಾರ್ಕೆಟ್ ಇಲ್ಲಿ ಬಂದು ಮಾರ್ಕೆಟ್ ಮಿಟಿಗೇಟ್ ಮಾಡಿ ಆರ್ಡರ್ ಬ್ಲಾಕ್ ನ ವಾಪಸ್ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿದ್ದಾನೆ. ಸೊ ಮೇಜರ್ ಆಗಿ ನಮಗೆ ಇಲ್ಲಿ ಬೇಕಾಗಿರೋದು ಇಂಡ್ಯೂಸ್ಮೆಂಟ್. ಒಂದು ಸಲ ಇಂಡ್ಯೂಸ್ಮೆಂಟ್ ಆದ್ರೆ ನಮಗೆ ನಾವು ಆ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಇಂಡ್ಯೂಸ್ಮೆಂಟ್ ಆಗದಿದ್ರೆ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇರಲ್ಲ ಅದು. ಸೊ ಮಾರ್ಕೆಟ್ ಈ ತರ ತುಂಬಾ ಜನ ಟ್ರ್ಯಾಪ್ ಆಗ್ತೀರಾ. ನೀಟಾಗಿ ಯಾರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನಿಮ್ಗೆ ನೀಟಾಗಿ ಕಲ್ಸಿರಲ್ಲ. ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೂ ಇಂಡ್ಯೂಸ್ಮೆಂಟ್ ಆಗುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ರೂ ಇಂಡ್ಯೂಸ್ಮೆಂಟ್ ಆಗುತ್ತೆ. ಇಂಡ್ಯೂಸ್ಮೆಂಟ್ ಯಾವುದು ಆಗಲ್ವೋ ಅದು ನಮ್ಗೆ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲ್ಲ. ಸೊ ಇಂಡ್ಯೂಸ್ಮೆಂಟ್ ಅಂದ್ರೆ ಏನು, ಅದನ್ನ ಯಾಕೆ ಯೂಸ್ ಮಾಡ್ತಾರೆ, ಅದನ್ನ ನಾವು ನೀಟಾಗಿ ಕ್ಲೀನ್ ಆಗಿ ಕ್ಲಾಸ್ ಅಲ್ಲಿ ಅರ್ಥ ಮಾಡಿಸ್ತೀವಿ. ಸೊ ಯಾವುದೇ ಇಂಡಿಕೇಟರ್ಗಳನ್ನ ನಂಬಿ ನೀವು ಟ್ರೇಡ್ ತಗೊಂಡ್ರೆ ಅದಕ್ಕೆ ರೀಸನ್ ಇರಲ್ಲ. ಸೊ ಇಂಡಿಕೇಟರ್ ಮೇಲ್ಗಡೆ ಬ್ರೇಕ್ ಆದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ, ಮತ್ತೆ ಕೆಳಗಡೆ ಬ್ರೇಕ್ ಆದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ. ಇಲ್ಲಿ ನೀವು ಬೈ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ ಅದು ನಿಮ್ಮ ಮೇಲೆ, ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಏನ್ ಮಾಡೋದು ಅಂತ. ಬೈ ಮಾಡಿದ್ರು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸೆಲ್ ಮಾಡಿದ್ರು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ? ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ನೀಟಾಗಿ ಮಾರ್ಕ್ ಮಾಡೋದನ್ನ ಹೇಳ್ಕೊಡ್ತೀವಿ. ಬೇಸಿಕ್ ಇಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಂದ ಹಿಡಿದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಯಾವ ತರ ಮಾರ್ಕ್ ಮಾಡಬೇಕು, ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವ ತರ ಮಾರ್ಕ್ ಮಾಡಬೇಕು, IDM ಯಾವ ತರ ಮಾರ್ಕ್ ಮಾಡಬೇಕು, ಸೊ ವ್ಯಾಲಿಡ್ IDM ಯಾವುದು. ಸೊ ಇದೆಲ್ಲ ಮಾರ್ಕೆಟ್ ಅಲ್ಲಿ ಕಲಿಯೋದು ತುಂಬಾ ಇದೆ. ಸೊ ಇದಕ್ಕಿಂತ ಮುಂದೆ ಒಂದು ICT ಕಾನ್ಸೆಪ್ಟ್ ಬರುತ್ತೆ, ಅದು ತುಂಬಾ ಅಡ್ವಾನ್ಸ್ ಇದೆ. ಸೊ ಫಸ್ಟ್ ಸ್ಮಾರ್ಟ್ ಮನಿ ಕಲ್ತು ಇದೆಲ್ಲ ಬೇಸಿಕ್ ಅರ್ಥ ಮಾಡ್ಕೊಂಡ್ರೆ ICT ಅರ್ಥ ಆಗುತ್ತೆ. ಸೊ ಏನು ನಿಮ್ಗೆ ನೀವು ಏನು ಕಲೀಲಿಲ್ಲ, ಓನ್ಲಿ ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್ ಮಾಡ್ತೀರಿ ಅಥವಾ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ನ ಡೀಪ್ ಆಗಿ, ಮಾರ್ಕೆಟ್ ಮೂಮೆಂಟ್ಸ್ ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಫೇಲ್ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಓನ್ಲಿ ಇಂಡಿಕೇಟರ್ನೇ ನಂಬಿ ನೀವು ಬೈ ಸೆಲ್ ಮಾಡ್ತಾ ಇದ್ದೀರಾ. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡು ಇಂಡಿಕೇಟರ್ ಮಾತ್ ಕೇಳ್ತಾ ಇದೆ. ನಿಮ್ಮ ಸ್ವಂತ ತಲೆ ನೀವು ಓಡಿಸಿ ಮಾರ್ಕ್ ಮಾಡಲ್ಲ, ಅಥವಾ ಅದನ್ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಗ್ತಿಲ್ಲ ಅನ್ನೋದು ಮೇಜರ್ ಪ್ರಾಬ್ಲಮ್ ಬರುತ್ತೆ. ಸೊ ಇದೆಲ್ಲ ಯಾವುದೇ ಇಂಡಿಕೇಟರ್ ಬಳಸದೆ ಯಾವ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂಡಿಕೇಟರ್ ಕರೆಕ್ಟ್ ಆಗಿ ನೀಟಾಗಿ ವರ್ಕ್ ಆಗಲ್ಲ. ಸೊ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ, ಬ್ಯಾಕ್ ಟೆಸ್ಟ್ ಕೂಡ ಮಾಡಿದ್ದೀನಿ. ನಾವು ಯಾವಾಗಿಂದ ಸ್ವಂತ ಮಾರ್ಕ್ ಮಾಡೋಕೆ ಕಲಿಯಲ್ವೋ ಆವಾಗಿನ ತನಕನೂ ನಮಗೆ ಮಾರ್ಕೆಟ್ ಮೊಮೆಂಟು ಅರ್ಥ ಆಗೋದೇ ಇಲ್ಲ. ಸ್ವಂತ ಎವ್ರಿಡೇ ಪ್ರಾಕ್ಟೀಸ್ ಮಾಡಿ, ಹೋಮ್ವರ್ಕ್ ಮಾಡಿ ನೀಟಾಗಿ ಪ್ರತಿ ಡೌಟ್ ಇದ್ರು ನನಗೆ ಎವ್ರಿಡೇ ನನ್ನ ಸ್ಟೂಡೆಂಟ್ಸು ಡೌಟ್ ಕೇಳ್ತಾರೆ, ಹೋಮ್ವರ್ಕ್ ಮಾಡಿ ನನಗೆ ಕಳಿಸ್ತಾರೆ. ಅದರಲ್ಲಿ ತಪ್ಪೇನಿದೆ ಸರಿ ಏನಿದೆ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಈ ತರ ಅಲ್ಲ, ಈ ತರ ಅಲ್ಲ ಅಂತ ಈ ತರ ಅವರಿಗೆ ಇವಾಗ ಮಾರ್ಕೆಟ್ ಮೂಮೆಂಟ್ಸ್ ಅರ್ಥ ಆಗ್ತಾ ಇದೆ. ಸೊ ಅವರು ಆ ಎಬಿಲಿಟಿಗೆ ಬಂದಿದ್ದಾರೆ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ. ಸೊ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಝೋನ್ ಎಲ್ಲಿದೆ ಅಂತ ಅವ್ರು ಐಡೆಂಟಿಫೈ ಮಾಡ್ತಾರೆ, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಎಲ್ಲಿದೆ ಅಂತ ಅವ್ರು ಐಡೆಂಟಿಫೈ ಮಾಡ್ತಾರೆ. ಸೊ ಎಂಟ್ರಿ ಯಾವ ತರ ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತು, ನನ್ನ ಸ್ಟೂಡೆಂಟ್ಸ್ಗೆ ಗೊತ್ತು. ಸೊ ಇದೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಹೋಮ್ವರ್ಕ್ ಮಾಡಿದ್ರೆ ಮಾತ್ರ ಬರೋದು. ಸುಮ್ಮನೆ ಯಾವುದೋ ಇಂಡಿಕೇಟರ್ ಹಾಕೊಂಡು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮೇಲ್ಗಡೆ ಕಟ್ ಆದ್ರೆ ಬೈ ಮಾಡೋದು, ಕೆಳಗಡೆ ಕಟ್ ಆದ್ರೆ ಸೆಲ್ ಮಾಡೋದು, ಈ ತರ ಮಾಡಬೇಡಿ. ಫಸ್ಟ್ ಕಲಿಯೋದಕ್ಕೆ ಫೋಕಸ್ ಮಾಡಿ. ಸೊ ಕಲ್ತ ಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಸೊ ಇಂಡಿಕೇಟರ್ನ ಅಷ್ಟು ನಂಬಬೇಡಿ, ಸ್ವಂತ ಪ್ರಾಕ್ಟೀಸ್ ಅನ್ನ ನಂಬಿ ಪ್ರಾಕ್ಟೀಸ್ ಮಾಡಿ ಕಲೀರಿ. ಸೊ ಏನೇ ನಿಮ್ಗೆ ಡೌಟ್ ಇದ್ರು, ಏನೇ ಎನ್ಕ್ವೈರಿ ಇದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ನೀಟಾಗಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ICT ಕಾನ್ಸೆಪ್ಟ್ ನ ಕಲಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.